ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನಿ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡಿರುವಂತದ್ದು ಕಾರ್ಮಿಕ ಸಚಿವ. ನೋಡಿ, ಆಪರೇಷನ್ ಸಿಂಧೂರ್ನಲ್ಲೂ ಪ್ರಧಾನಿ ಫೋಟೋ ಇದೆ, ಬಿಹಾರದಲ್ಲಿ ಶಾಲಾ ಬ್ಯಾಗ್ನಲ್ಲಿ ಮೋದಿ ಫೋಟೋ ಇದೆ ಅಂತ ಚಾಮರಾಜನಗರದಲ್ಲಿ ಇನ್ನು ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವ್ಯಾಕ್ಸಿನೇಷನ್ ಮೇಲೆ ಡೌಟ್ ಬಂದ ಬಳಿಕ ತೆಗೆದಿದ್ದಾರೆ. ಅಂದ್ರೆ ಅವರ ಫೋಟೋವನ್ನ ವ್ಯಾಕ್ಸಿನೇಷನ್ ಮೇಲೆ ಡೌಟ್ ಬಂದ ಬಳಿಕ ತೆಗೆಯಲಾಗಿದೆ. ಕೊರೋನಾ ಮೃತರ ಸರ್ಟಿಫಿಕೇಟ್ ನಲ್ಲಿ ಫೋಟೋ ಇಲ್ಲ. 40 ಲಕ್ಷ ಜನ ಸತ್ತಿದ್ದಾರೆ, 4 ಲಕ್ಷ ಅಂತ ಲೆಕ್ಕ ಕೊಡ್ತಾರೆ ಅಂತ ಇದೀಗ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಟಿವಿಗೆ ಯಾರನ್ನ ತೋರಿಸ್ತೀರಿ, ನೀವು ಯಾರನ್ನ ತೋರಿಸ್ತೀರಿ? ಅಲ್ಲ ಜನರಲ್ ಆಗಿ ಹೇಳದ್ರಿ. ನಾವು ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ ಬಾಸ್, ಲೆಟ್ ಅಸ್ ಬಿ ವೆರಿ ರಿಯಲಿಸ್ಟಿಕ್. ಟೈಮ್ ಸ್ಪೇಸ್ ನೋಡೋಣ. ಇವತ್ತು ಟೈಮ್ ಸ್ಪೇಸ್ ಎಷ್ಟಿದೆ ಅವರಿಗೆ? ಒಬ್ಬ BJPಯ ಮುಖಂಡರಾಗಿರ್ತಕ್ಕಂಥ ಮೋದಿ ಸಾಹೇಬ್ರನ್ನ ಬಿಟ್ಟರೆ ಬೇರೆ ಯಾರು BJP ಮುಖಂಡರೆಲ್ಲ ತೋರಿಸ್ತೀರ ನೀವು? ನಮ್ದು ಬಿಟ್ಬಿಡ್ರಿ, ಬೇರೆ ಪಾರ್ಟಿಯನ್ನು ಬಿಟ್ಬಿಡಿ. ಮೋದಿ ಸಾಹೇಬರು ಕಳೆದ 11 ವರ್ಷ ಅವ್ರು ತೊಗೊಂಡಿರ್ತಕ್ಕಂಥ ಒಂದು ನಿಮಿಷ ಲಾಸ್ಟ್ 11 years ದ ಅಮೌಂಟ್ ಆಫ್ ಟೈಮ್ ಸ್ಪೇಸ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಾಟ್. ಬೇರೆ ಯಾರನ್ನ BJPಯ ಬೇರೆ ಮುಖಂಡರಿಗೆ ಯಾರ್ದನ್ನ ಇದೆಯಾ ಆ ಫೋಟೋದಲ್ಲಿ? ಎಲ್ಲನ ಪಾಂಪ್ಲೆಟ್ನಲ್ಲಿ ಫೋಟೋ ಬ್ಯಾನರು ಎಲ್ಲನ ಟಿವಿಗನ್ನ ತೋರಿಸ್ತಾರೆ ನೀವು? ಯಾರಿಗನ ಯಾರು ಕಾಣ್ತೀವಿ ನಾವು ಬೆಳಗ್ಗಿನ ಸಾಯಂಕಾಲವರೆಗೆ? ಅಂದರೆ ಮೋದಿ ಸಾಹೇಬ್ರಷ್ಟೇ ಅಲ್ಲ ಇಡೀ ದೇಶ ನಡೆಸೋದು, ಇನ್ನು ಯಾರು ನಡೆಸಲ್ವಾ? BJP ಯಾವ ಮುಖಂಡರು ಯಾರು ಮಿನಿಸ್ಟ್ರುಗಳೇ ಇಲ್ವಾ? ಹೆಂಗೆ ನಡೀತದೆ ಮತ್ತು ಕಂಟ್ರೋಲ್ಡ್ ಹೆಂಗಿದೆ? ಸಾಯಂಕಾಲ ಡಿಬೇಟ್ಗಳು ಏನು ನಡೀತಾವೆ ರೀ? ಬೆಳಗ್ಗಿನ ಸಾಯಂಕಾಲವರೆಗೆ ನ್ಯಾಷನಲ್ ಚಾನಲ್ಗೆ ಏನು ನಡೀತಾವೆ? ಏನು ನಡೀತಾವೆ ಹೇಳ್ರಿ, ನೀವು ಹೇಳಿ, ಚರ್ಚೆ ಮಾಡೋಣ ಹೇಳಿ. ಬೇರೆ ಬೆಳಗ್ಗಿನ ಸಾಯಂಕಾಲ ಅವ್ರದ್ದೇ ಇರಬೇಕು, ಸಾಯಂಕಾಲ 8ರಿಂದ 10 ಅವ್ರದ್ದೇ ನಡೀಬೇಕು, ವಾಟ್ಸಪ್ಪು ಫೇಸ್ಬುಕ್ ಅವ್ರದ್ದೇ ಇರಬೇಕು, ಎಲ್ಲ ಎಕ್ಸ್ಪರ್ಟ್ಸ್ಗಳು ಬಂದು ಅವ್ರ ಬಗ್ಗೆ ಹೇಳ್ಬೇಕು. ಇದು ಬಿಟ್ಟರೆ ಬೇರೆ ಹೊಸದೇನೇನಿದ್ರೆ ಹೇಳ್ರಿ, ಮಾತಾಡೋಣ. ಸರ್, ರಾಹುಲ್ ಗಾಂಧಿ ಅವರಿಂದ ಭಾರತ ದೇಶಕ್ಕೆ ನಿರಂತರವಾಗಿ ಅಪಮಾನ ಮಾಡ್ತಿದ್ದಾರೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಅಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಹೇಳೋದ್ರಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ರಾಹುಲ್ ಗಾಂಧಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸರಿ ಇದೆ, ದೇಶದ ಪರವಾಗಿದೆ. ಅವರು ಪಾರ್ಲಿಮೆಂಟಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲವೂ ಸತ್ಯವಾಗಿ ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರು, ಫಾರ್ಮರ್ಸ್ ಬಿಲ್ ಬಗ್ಗೆ ಮಾತನಾಡಿದ್ರು, ರಫೇಲ್ ಡೀಲ್ ಬಗ್ಗೆ ಮಾತನಾಡಿದ್ರು, ನರೇಗಾ ಬಗ್ಗೆನೂ ಮಾತನಾಡಿದರು, ಚೈನಾ ಬಗ್ಗೆ, ಪಾಕಿಸ್ತಾನ ಬಗ್ಗೆ, ಡಿಪ್ಲೊಮೆಸಿ ಬಗ್ಗೆ ಮಾತನಾಡಿದ್ರು. ಯಾವ್ದು ರಾಹುಲ್ ಗಾಂಧಿದ್ದು ಕರೆಕ್ಟ್ ಆಗಿಲ್ಲ ಇವತ್ತು? ಯಾವ್ದು ರಾಹುಲ್ ಗಾಂಧಿದು ಯಾವ್ದು ತಪ್ಪಾಗಿದೆ? ಫಾರ್ಮ್ಲಾಸ್ ಯಾಕೆ ರಾತ್ರಿ ಓವರ್ನೈಟ್ ಯಾಕೆ ವಾಪಸ್ ತೊಗೊಂಡ್ರು? ಫಾರ್ಮ್ಲಾ ಏನಾಗಿತ್ತು? ಈಗ ಮಾಡಿದ್ರು ಅವರೇ, ವಾಪಸ್ ತೊಗೊಂಡ್ರು ಅವರೇ. ಇಂಥವೆಲ್ಲ ಚರ್ಚೆ ರೀ ಬಹಿರಂಗವಾಗಿ ಆಗ್ಬೇಕು. ಇದ್ರಾಗ ಏನು ನಾವೇನು ಪರ್ಸ್ನಲಿ ವಿ ಆರ್ ನಾಟ್ ರೈವಲ್ಸ್. BJPಯವರು ಏನು ನಾವೇನು ಈ ದೇಶದ ನಾವೇ ರೈವಲ್ಸ? ನಾವು ವಿಚಾರಗಳು ವಿಮರ್ಶನೆ ಆಗ್ಬೇಕು ವಿನಾ ಹೊರತು ಅವ್ರಿಗೇನೆಂದರೆ ಮೋದಿ ಸಾಹೇಬ್ರ ವಿರುದ್ಧ ಏನನ್ನ ಒಂದು ಮಾತಾಡ್ಬಿಟ್ರು.